ಹೇಳಿದಾರಲ್ಲ ನಮ್ಮ ಸಾಹೇಬ್ರ ಮುಹೂರ್ತ ಶುಭಗಳಿಗೆ ಬಂದಾಗ ಯಾರು ತಪ್ಸಕ್ಕಾಗೋದಿಲ್ಲ. ಅದೇ ರೀತಿ ಇವತ್ತು ಶುಭ ಮುಹೂರ್ತ ಶುಭಗಳಿಗೆ ಶುಭ ಸಂದೇಶ ಬಂದಿದೆ. ಒಳ್ಳೇದಾಗ್ತದೆ ಎಲ್ರಿಗೂ, ರಾಜ್ಯಕ್ಕೂ, ರೈತರಿಗೂ, ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ತದೆ ಅಂತ ನನ್ನ ಭರವಸೆ ಇದೆ. ತಮಗೇನಾದ್ರೂ ನಿರೀಕ್ಷೆ ಇದೆಯಾ ಸರ್? ಹೇಗೆ ಮೊದಲನೇ ಹಂತದಲ್ಲಿ 12ರಿಂದ 15 ಜನ ಅಂತಿದ್ದಾರೆ. ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ಕಳಿಸಿ ಅದು ಸ್ವಾಗತ ಮಾಡ್ತಾರೆ. ಡಿ.ಕೆ. ಶಿವಕುಮಾರ್ ಅವ್ರ ಮುಂದೆ ಸಾಕಷ್ಟು ಸವಾಲುಗಳಿವೆ, ಏನ್ ಹೇಳ್ತೀರಾ? ಈಗ ಅವರು 45 ವರ್ಷ ರಾಜಕೀಯ ಅನುಭವ, ಸವಾಲನ್ನೇ ಎದುರಿಸ್ಕೊಂಡು ಇವತ್ತು ಮುಖ್ಯಮಂತ್ರಿ ಆಗಿರೋರು. ಅವ್ರಿಗೆ ಯಾವ ಸವಾಲು ಲೆಕ್ಕಕ್ಕೆ ಬರೋದಿಲ್ಲ. ದೇವರನ್ನ ಪ್ರಾರ್ಥನೆ ಮಾಡ್ತೀನಿ, ಸವಾಲ್ ಕೊಡ್ಬೇಡ ಅಂತ ಪ್ರಾರ್ಥನೆ ಮಾಡಲ್ಲ. ಎಂತ ಸವಾಲ್ ಕೊಟ್ಟರು ಎದುರಿಸೋ ಶಕ್ತಿ ಅವ್ರಿಗೆ ಕೊಡ್ಲಿ ಅಂತ ಪ್ರಾರ್ಥನೆ. ಶಾಸಕರ ಅನುದಾನದ ವಿಚಾರದಲ್ಲೂ ಸಹ ಬಹಳಷ್ಟು ಬೇಡಿಕೆ ನೋಡಿ, ಈಗ ಇವತ್ತು ಡೇ 1 ಇಲ್ಲಿಂದ 100 ಡೇಸ್ ನೋಡಿ, 100 ಡೇಸ್ ಬಂದ ನಂತರ ರಿಪೋರ್ಟ್ ತಗೊಳ್ಳಿ, ಕೊಡ್ತೀನಿ ಏನ್ ಕೊಟ್ಟಿದೀವಿ ಏನ್ ಮಾಡಿದೀವಿ ಅಂತ. ಏನಾದ್ರು ಚರ್ಚೆ ಮಾಡಿದ್ರೆ ಸರ್ ತಮ್ಮ ವಿಚಾರ ಸಂಬಂಧಪಟ್ಟಂತೆ ಏನಾದ್ರು ನಾನು ಸಚಿವ ಸ್ಥಾನನ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿಗಳಿಂದ ಬಳಿ ಕೇಳಿಲ್ಲ. KPC ಅಧ್ಯಕ್ಷರು ಅವರೇ ಇರೋದ್ರಿಂದ ಇಬ್ರು ಅದನ್ನ ವಿಷಯ ಕೇಳಿಲ್ಲ. ನನ್ನ ಮನವಿ ಏನಪ್ಪಾ ಅಂದ್ರೆ, ರೈತ ಕೊಡ್ತೀನಿ, ನಾನು ಶಾಸಕನಾಗಿರೋದು. ರೈತರ ಒಂದು ಹಿನ್ನೆಲೆಯಿಂದ ರೈತರ ಪರವಾದ ಕೆಲಸ ಮಾಡಿ, ಕೇಂದ್ರ ಸರ್ಕಾರದ ರೈತರ ವಿರೋಧಿ ನಡೆ ವಿರುದ್ಧ ಹೋರಾಟ ಮಾಡಿ, ಆ ಒಂದು ಗುರುತು ಮಾಡಿ ನನಗೆ ಶಾಸಕ ಸ್ಥಾನ ಕೊಟ್ಟಿರೋದ್ರಿಂದ ನಾನು ರೈತರು ಕೋಟ ಕೇಳ್ತೀನಿ ಬಿಟ್ರೆ ಬೇರೆ ಯಾವ ಪ್ರಾತಿನಿಧ್ಯ. ಫಸ್ಟ್ ಟೈಮರ್ಸ್ ಟೈಮಲ್ಲೂ ಸಹ ನೀವು ಸಹಿ ಮಾಡಿದ್ರಿ. ಹೇಳಿದ್ನಲ್ಲ, ಫಸ್ಟ್ ಟೈಮರ್ಗೆ 5ರಿಂದ 10 ಸ್ಥಾನ ಕೂಡ ಅವಕಾಶ ಮಾಡಿಕೊಡಿ ಅಂತ ಮನವಿ ಮಾಡಿದೆ. ಅದಕ್ಕೆ ಪೂರಕವಾಗಿ ಇವಾಗೆಲ್ಲ ತಾವು ಮಾಧ್ಯಮದಲ್ಲಿ ಆಗ್ತಾ ಇದ್ರಿ, 10 ಜನಕ್ಕೆ ತಗೋಬೇಕು ಅಂತ ಹೈಕಮಾಂಡ್ ತೀರ್ಮಾನ ಮಾಡಿದೆ ಅಂತ ಸ್ವಾಗತ ಮಾಡ್ತೀನಿ. ಎರಡನೇ ಪಟ್ಟಿಲಿ ಸಿಗೋ ನಿರೀಕ್ಷೆ ಇದೆಯಾ? ನೋಡೋಣ, ದೇವರಿದ್ದಾನೆ, ಅಧ್ಯಕ್ಷರಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ಹೈಕಮಾಂಡ್ ಇದೆ. ಥ್ಯಾಂಕ್ ಯು ಸಾಹೇಬ್ರ ಕರೀತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.